Brought to you by Vigard. ಇನ್ನು ದೇಶಕ್ಕೆ ಪ್ರಧಾನಿ ಮೋದಿ ಮಾಡೆಲ್ ಏನು? ಈ ಖಾಲಿ ಚೊಂಬೆ ಪ್ರಧಾನಿ ಮೋದಿ ಮಾಡೆಲ್ ಅಂತ ಸುರ್ಜೇವಾಲಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶಕ್ಕೆ ಪ್ರಧಾನಿ ಮೋದಿ ಮಾಡೆಲ್ ಏನು? ಈ ಖಾಲಿ ಚೊಂಬೆ ಪ್ರಧಾನಿ ಮೋದಿ ಅವರ ಮಾಡೆಲ್ ಅಂತ ಪ್ರಧಾನಿ ವಿರುದ್ಧ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಖಾಲಿ ಚೊಂಬು ತೋರಿಸಿ ಮೋದಿಗೆ ತಿರುಗೇಟು. ಜೊತೆಗೆ ಕುಮಾರಸ್ವಾಮಿ ಬಗ್ಗೆ ಕೂಡ ಮಾತನಾಡಿದರು. ಕುಮಾರಸ್ವಾಮಿ ರಾಜ್ಯದ ಜನರನ್ನ ಅವಮಾನಿಸಿದ್ದಾರೆ. ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಅಂತ ನಾನು ಹೇಳಿದ್ದೆ. ವಿಧಾನಸಭೆ ಚುನಾವಣೆ ಬಳಿಕ ಈಗ ಅದು ಹೊರಬಂದಿದೆ ಅಂತ ಹೇಳಿದ್ದಾರೆ. I am deeply pained by Prime Minister's anti-people attitude. Prime Minister of the country should be supporting, lauding and praising a government like Karnataka, which is ensuring that 58,000 crore every year will get transferred directly. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. To the bank accounts of people, no middlemen. No question of any leakage, no question of any commission or corruption. Direct into their accounts. If Prime Minister is opposing it, it shows his anti-people mindset. The reason, my friend, is this. What is the Modi model? Sir, this is the Modi model. Khali Chombu. Yes, I'm going to, I'm just complete. Sir, I will. Mr. Kumaraswamy is insulting 6.5 crore Kannadigas. It is Modi government and he is sitting in the lap of Prime Minister Modi. He was a B team. I said it in this press room. I have, before the assembly election, I have come out to be correct. Please remember, my friends, the bright Mandya and the intelligent Mandya press will recollect my statement sitting on this very chair. That Kumaraswamy will go and sit in the lap of Modi is still in league with Modi, and that's exactly what happened. ಇನ್ನು ಕಾಂಗ್ರೆಸ್ನ ಚೊಂಬು ಅಸ್ತ್ರಕ್ಕೆ ಕೇಸರಿ ಪಡೆ ಕೂಡ ಈಗ ಪ್ರತ್ಯಾಸ್ತ್ರವನ್ನು ಹೂಡಿದೆ. ಏನು ಚೊಂಬು ಅಸ್ತ್ರವನ್ನ ಕಾಂಗ್ರೆಸ್ ಪ್ರಯೋಗ ಮಾಡಿದೆ. ಕೇಸರಿ ಪಡೆ ಈಗ ಚಿಪ್ಪು ಪ್ರತ್ಯಾಸ್ತ್ರವನ್ನ ಮಾಡ್ತಿದ್ದಾರೆ. ದಾವಣಗೆರೆಯಲ್ಲಿ ಚಿಪ್ಪು ಪ್ರದರ್ಶನ ಮಾಡಿದಂಥ ಬಿಜೆಪಿ ಈಗ ಈ ಕಾಂಗ್ರೆಸ್ನ ಚೊಂಬು ಜಾಹೀರಾತು ವರ್ಕೌಟ್ ಆಗಿದೆ. ಯಾಕಂದ್ರೆ ಈಗ ಬಿಜೆಪಿ ಕೂಡ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಜನರ ಕೈಗೆ ತೆಂಗಿನ ಚಿಪ್ಪು ಕೊಟ್ಟಿದೆ. ಬರಗಾಲದಲ್ಲಿ ರಾಜ್ಯ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ. ರೈತರಿಗೆ ಅವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಒಂದ್ ಕಡೆ ಕುಡಿಯುವ ನೀರಿಗಾಗಿ ರಾಜ್ಯದ ಜನ ಪರದಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಚಿಪ್ಪು ಪ್ರದರ್ಶಿಸಿ ಕೇಸರಿ ಪಡೆ ಗರಂ ಆಗಿದೆ. ನೋಡ್ತಾ ಇದ್ದೀರಿ, ಈಗ ಚೆಂಬಿಗೆ ಆಪೋಸಿಟ್ ಆಗಿ ಈಗ ಚಿಪ್ಪು ರೆಡಿ ಆಗಿದೆ. ಬಿಜೆಪಿಯವರು ಈ ಚಿಪ್ಪನ್ನು ತೋರಿಸಿ ರಾಜ್ಯದ ಜನರಿಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋದು ಚಿಪ್ಪು ಅಂತ ಈಗ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ನೇಹಾ ಹಿರೇಮಠ್ ಅಂತಕ್ಕಂಥ ಯುವತಿಯ ಹತ್ಯೆ ಮಾಡಿದ್ರು ಕೂಡ ಹಾಗಾಗಿ ಎಲ್ಲ ತಿಂದುಬಿಟ್ಟು ಜನರಿಗೆ ಖಾಲಿ ಚಿಪ್ಪನ್ನು ಕೊಟ್ಟು ಖಾಲಿ ಚಿಪ್ ಕೊಟ್ಟಿರೋ ಸರ್ಕಾರ. ಒಳಗಿಂದೆಲ್ಲ ಕಾಂಗ್ರೆಸ್ನವ್ರು ತಿಂದಿದ್ದಾರೆ. ಮಾಡಿರ್ತಕ್ಕಂಥ ಸರ್ಕಾರ ರಕ್ಷಣೆ ಕೊಡ್ತಾ ಇಲ್ಲ. ನೇಹಾ ಹಿರೇಮಠ್ ಅಂತಕ್ಕಂಥ ಯುವತಿಯ ಹತ್ಯೆ ಮಾಡಿದ್ರು ಕೂಡ ಹಾಗಾಗಿ ಎಲ್ಲ ತಿಂದುಬಿಟ್ಟು ಜನರಿಗೆ ಖಾಲಿ ಚಿಪ್ಪನ್ನು ಕೊಟ್ಟು ಖಾಲಿ ಚಿಪ್ ಕೊಟ್ಟಿರೋ ಸರ್ಕಾರ. ಒಳಗಿಂದೆಲ್ಲ ಕಾಂಗ್ರೆಸ್ನವ್ರು ತಿಂದಿದ್ದಾರೆ. ಮಾಡಿರ್ತಕ್ಕಂಥ ಸರ್ಕಾರ ರಕ್ಷಣೆ ಕೊಡ್ತಾ ಇಲ್ಲ. ನೇಹಾ Brought to you by Vigard.